ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಬೇಲಿಯೊಳಗಿನ ಬಟ್ಟೆ ಕಥಾಸಂಗಮದಿಂದ ಆಯ್ದ ಇನ್ನೊಂದು ಕತೆ ನಮಸ್ತೆ ಟೀಚರ್ ಈಗ ತಮ್ಮ ಮುಂದೆ. ನಮಸ್ತೆ ಟೀಚರ್ ಎಂದ ನವೀನ್. ನಾನು ಯಾವುದೋ ಯೋಚನೆಯಲ್ಲಿ ಹೊರಟಿದ್ದವಳು ಅವನ ಧ್ವನಿ ಕೇಳಿ ಯಾರು ಎಂದು ತಲೆ ಎತ್ತಿ ನೋಡಿದರೆ ನನ್ನ ಪ್ರೀತಿಯ ಶಿಷ್ಯ ನವೀನ್. ಎಷ್ಟು ಬದಲಾಗಿದ್ದಾನೆ! ತೆಳ್ಳಗೆ ಕುಳ್ಳಗೆ ಸೊಣಕಲ ಕಡ್ಡಿಯಂತೆ ಇದ್ದ ನವೀನ್ ಈಗ ದಷ್ಟಪುಷ್ಟವಾಗಿ ಬೆಳೆದಿದ್ದಾನೆ. ಅವನ ಟ್ರಿಮ್ ಆದ ಗಡ್ಡ ಮೀಸೆ ಅವನ ಮುಖಕ್ಕೆ ವಿಶೇಷ ಕಳೆ ತಂದು ಕೊಟ್ಟಿವೆ. ಅವನನ್ನೇ ನೋಡುತ್ತಾ ನಿಂತಿದ್ದ ನನಗೆ ಮತ್ತೊಮ್ಮೆ ನಮಸ್ತೆ ಟೀಚರ್, ಚೆನ್ನಾಗಿದ್ದೀರಾ ಎಂದು ಕಾಲಿಗೆ ಬಿದ್ದಾಗ ವಾಸ್ತವಕ್ಕೆ ಬಂದೆ. ನಮಸ್ತೆ ನವೀನ್, ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದೀಯಾ? ಏನು ಮಾಡ್ತಾ ಇದೀಯಾ ಎಂದು ಅವನನ್ನು ಮೇಲೆತ್ತುತ್ತಾ ಕೇಳಿದೆ. ಅವನು ಚೆನ್ನಾಗಿದ್ದೀನಿ ಟೀಚರ್, ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿ ಓದಿದೆ, PUCಯಲ್ಲಿ ಕಾಲೇಜ್ಗೆ ಟಾಪರ್ ಆಗಿ ಬಂದೆ, ಈಗ ಕಲಬುರಗಿಯಲ್ಲಿ ಫ್ರೀ ಮೆಡಿಕಲ್ ಸೀಟ್ ಸಿಕ್ಕಿದೆ, ರಜೆಗೆ ಅಂತ ಊರಿಗೆ ಬಂದಿದ್ದೀನಿ ಅಂತ ಹೇಳಿದ. ನನಗೆ ನಿಜಕ್ಕೂ ಬಹಳ ಸಂತೋಷ ಆಯಿತು. ಅವನ ಸಾಧನೆ ಕೇಳಿ ಹೆಮ್ಮೆ ಎನಿಸಿತು. ಸಾರ್ಥಕ ಆಯಿತು ಕಣಪ್ಪ. ಈ ಕಾಲದಲ್ಲಿ ಬಹಳಷ್ಟು ಜನ ಮೆಡಿಕಲ್ ಓದುತ್ತಾರೆ, ಅದು ದೊಡ್ಡದಲ್ಲ. ನೀನು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿ PUC ಟಾಪರ್ ಆಗಿ ಫ್ರೀ ಸೀಟ್ ತಗೊಂಡಿದೆಯಲ್ಲ, ನೀನು ನಮ್ಮ ಶಾಲೆಯ ಬೇರೆ ವಿದ್ಯಾರ್ಥಿಗಳಿಗೆ ಮಾದರಿಯಾದೆ. ನಿಮ್ಮ ಬಡತನದ ಕುಟುಂಬದಲ್ಲೂ ನೀನು ಇಷ್ಟೊಂದು ಸಾಧನೆ ಮಾಡಿದ್ದು ನನಗೆ ನಿಜಕ್ಕೂ ಹೆಮ್ಮೆ. ನಾಳೆ ಶಾಲೆಗೆ ಬಾ, ನಿನ್ನನ್ನು ಎಲ್ಲ ಮಕ್ಕಳಿಗೂ ಪರಿಚಯಿಸುವೆ ಮತ್ತು ನೀನು ಅವರಿಗೆ ಕೆಲವು ಹಿತವಚನ ಹೇಳುವೆಯಂತೆ ಎಂದೆ ನಾನು. ಅವನು ಸಂತೋಷದಿಂದ ಒಪ್ಪಿಕೊಂಡು ನಾಳೆ ಖಂಡಿತ ಬರ್ತೀನಿ ಟೀಚರ್ ಅಂತ ಹೇಳಿ ಹೋದ. ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಸುರೇಶ ತರಕಾರಿ ಬಂಡಿ ತಳ್ಳುತ್ತಾ ಬಂದ. ಅವನು ನನ್ನನ್ನು ನೋಡಿ ನಮಸ್ತೆ ಟೀಚರ್ ಎಂದ. ಬಾಯಿಯಿಂದ ಬಂದ ಗುಟ್ಕಾ ವಾಸನೆ, ಹೆಂಡದ ವಾಸನೆ ಮೂಗಿಗೆ ಬಡಿಯಿತು. ಏನೋ ಸುರೇಶ, ನಿನ್ನ ಅವಸ್ಥೆ, ಓದುವ ವಯಸ್ಸಿನಲ್ಲಿ ತರಕಾರಿ ಮಾರ್ತಾ ಇದೀಯಾ, ನಿನ್ನ ಬಾಯಲ್ಲಿ ಗುಟ್ಕಾ ಅಂತ ಹೇಳುವುದರೊಳಗೆ ಅವನು, ಟೀಚರ್ ನೀವು ಬೈತೀರಾ ಅಂತ ಗೊತ್ತು, ಆವಾಗಲೇ ದಿನಾಲೂ ಕೆಟ್ಟ ಚಟ ಕಲಿಬೇಡಿ, ಅದು ನಿಮ್ಮ ಜೀವನ ಹಾಳು ಮಾಡುತ್ತೆ ಅಂತ ಹೇಳ್ತಿದ್ರಿ. ಈಗ ನನ್ನನ್ನು ನೋಡಿ ನೀವು ಅದೇ ಮಾತು ಹೇಳ್ತೀರಾ ಅಂತ ಗೊತ್ತು, ಆದರೇನು ಮಾಡಲಿ, ಚಟ ಕಲಿತು ಬಿಟ್ಟಿದ್ದೀನಿ, ಬೈಬೇಡ್ರಿ ಎಂದ. ಕುಡಿದಿದ್ದರಿಂದ ಮಾತುಗಳು ತೊದಲಾಗಿ ನಿಯಂತ್ರಣದಲ್ಲಿರಲಿಲ್ಲ. ಸರಿ, ನಾನಿನ್ನು ಹೊರಡ್ತೀನಿ ಅಂತ ಹೊರಟೆ. ಅದಕ್ಕೆ ಅವನು, ಟೀಚರ್ ಚಟ ಯಾಕೆ ಕಲಿತೆ ಅಂತ ಕೇಳಲೇ ಇಲ್ಲ ನೀವು ಅಂದ. ನನಗೂ ಅವನಿಂದ ಬರುವ ವಾಸನೆ ಕಿರಿಕಿರಿ ಮಾಡ್ತಿತ್ತು. ಇರಲಿ ಬಿಡಪ್ಪ, ಕಲಿತಾಗಿದೆ, ಇನ್ನು ಮುಂದೆ ಆದರೂ ತಿಳ್ಕೊಂಡು ಚಟ ಬಿಟ್ಟು ಚೆನ್ನಾಗಿರಪ್ಪ ಅಂತ ಹೇಳಿ ಹೊರಡಲನು ಆದೆ. ಇಲ್ಲ ಟೀಚರ್, ನಾನು ಚಟ ಯಾಕೆ ಕಲಿತೆ ಅಂತ ನೀವು ಕೇಳಲೇಬೇಕು. ನಾಳೆ ಕ್ಲಾಸ್ನಲ್ಲಿ ಇದನ್ನು ಹೇಳಿ ಈಗಿನ ಹುಡುಗರಿಗೆ ಚಟ ಕಲಿಬೇಡಿ ಅಂತ ಉದಾಹರಣೆ ಕೊಡಿ ಟೀಚರ್ ಎಂದ. ನನಗೆ ಅವನ ಮಾತಲ್ಲಿ ಏನೋ ವಿಶೇಷ ಇದೆ ಎನಿಸಿ, ಆಯಿತು ಹೇಳಪ್ಪ ಎಂದು ನಿಂತೆ. ಅವನು ಮಾತು ಶುರು ಮಾಡಿದ. ಟೀಚರ್, ನಿಮಗೆ ಗೊತ್ತಿರುವಂತೆ ನಮ್ಮಪ್ಪ ಅಮ್ಮನಿಗೆ ನಾನೊಬ್ಬನೇ ಮಗ, ಇಬ್ಬರು ತಂಗಿಯರು. ನಮ್ಮಪ್ಪ ಇದೇ ತರಕಾರಿ ವ್ಯಾಪಾರ ಮಾಡಿಕೊಂಡು ನಮ್ಮನ್ನು ಸಾಕ್ತಿದ್ದ. ಬಂಡಿ ತಳ್ಳಲು ಶಕ್ತಿ ಬೇಕು ಅಂತ ಕುಡಿತಿದ್ದ. ಸಂಜೆ ಆದ ಕೂಡಲೇ ನನ್ನಿಂದಲೇ ಹೆಂಡ ತರಿಸಿಕೊಂಡು ಕುಡಿತಿದ್ದ. ನೀವು ಕ್ಲಾಸ್ನಲ್ಲಿ ಹೇಳೋದು ಕೇಳಿದ್ದ ನಾನು ನಮ್ಮಪ್ಪನಿಗೆ, ಕುಡಿಬೇಡ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಅದರಿಂದ ಇದ್ದ ಶಕ್ತಿನೂ ಹೋಗುತ್ತೆ ಅಂತ ದಿನಾಲೂ ಹೇಳ್ತಿದ್ದೆ. ಅಪ್ಪನಿಗೆ ಕುಡಿದ ಅಮಲಿನಲ್ಲಿ ನನ್ನ ಮಾತು ಕಿರಿಕಿರಿ ಆಯಿತು. ಯಾರೋ ಹೇಳಿದ್ದು ನಿನಗೆ ಕುಡಿಬೇಡ ಅಂತ, ಬಾ ಒಂದು ಗುಟುಕು ಕುಡಿದು ನೋಡು ಎಷ್ಟು ಶಕ್ತಿ ಬರುತ್ತೆ ಅಂತ ನನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕುಡಿಸೇ ಬಿಟ್ಟ. ನಾನು ಎಷ್ಟು ಕೊಸರಾಡಿದರೂ ತಪ್ಪಿಸಿಕೊಳ್ಳೋಕೆ ಆಗಲಿಲ್ಲ. ನನಗೂ ರುಚಿ ಹತ್ತಿತು. ಮರುದಿನ ಅದೇ ಹೊತ್ತಿಗೆ ನಾಲಿಗೆ ಬೇಕು ಬೇಕು ಎನ್ನೋಕೆ ಶುರು ಮಾಡಿತು. ಅಪ್ಪನಿಗೆ ಬಾಟಲು ತಂದು ಕೊಡುವಾಗ ನಾನು ಒಂದು ಗುಟುಕು ಕುಡಿದು ತಂದುಕೊಟ್ಟೆ. ಅಪ್ಪನಿಗೆ ಗೊತ್ತೇ ಆಗಲಿಲ್ಲ. ಹಾಗೆ ಕುಡಿತ ನನ್ನನ್ನು ತನ್ನ ವಶಕ್ಕೆ ಎಳ್ಕೊಂಡು ಬಿಡ್ತು ಟೀಚರ್. ಈಗ ನಾನು ಎಷ್ಟು ಪ್ರಯತ್ನಿಸಿದರೂ ಅದರಿಂದ ಹೊರಗೆ ಬರೋಕೆ ಆಗ್ತಿಲ್ಲ. ನಮ್ಮಪ್ಪ ಕುಡಿದು ಕುಡಿದು ಸತ್ತೇ ಹೋದ. ಆಮೇಲೆ ಮನೆ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ನಾನು ಇದೇ ಕೆಲಸ ಶುರು ಮಾಡಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಟೀಚರ್, ನನ್ನ ಕಥೆನ ಕ್ಲಾಸಲ್ಲಿ ಹೇಳಿ, ಈಗಿನ ಮಕ್ಕಳು ಈ ಹಾಳಾದ ಚಟ ಕಲಿಯಲಾರದಂತೆ ಹೇಳಿ ಟೀಚರ್ ಎಂದು ಪದೇ ಪದೇ ಹೇಳಿದ್ದನ್ನೇ ಹೇಳಿದ. ಅವನ ಕತೆ ಕೇಳಿ ಮರುಕದಿಂದ ನಾನು ಆಯಿತು ಎಂದಷ್ಟೇ ಹೇಳಿ ಹೊರಟು ಬಂದೆ. ಮನೆಗೆ ಬಂದು ಮಲಗಿದ ಮೇಲೆ ಯೋಚಿಸಲಾರಂಭಿಸಿದೆ. ನವೀನ್ ಮತ್ತು ಸುರೇಶ ಇಬ್ಬರಿಗೂ ಒಂದೇ ಕ್ಲಾಸಲ್ಲಿ ಒಂದೇ ಶಿಕ್ಷಣ ಕಲಿಸಿದ್ದೇನೆ. ಆದರೂ ಇಬ್ಬರೂ ಹೇಗಾಗಿದ್ದಾರೆ?
ನವೀನ್ಗೆ ಒಳ್ಳೆಯ ಸಂಸ್ಕಾರ ಸಿಕ್ಕಿದ್ದರಿಂದ ಅವನು ಇವತ್ತು ಡಾಕ್ಟರ್ ಆಗುತ್ತಿದ್ದಾನೆ. ಸುರೇಶ ಮಾಡುವ ತರಕಾರಿ ವ್ಯಾಪಾರ ಕೆಟ್ಟದ್ದಲ್ಲ, ಆದರೆ ಅವನು ಕಲಿತ ಚಟ ಕೆಟ್ಟದ್ದು. ಅವರ ಅಪ್ಪ ಕುಡಿದು ಕುಡಿದು ಮಗನಿಗೆ ಜವಾಬ್ದಾರಿ ಹೊರಿಸಿ ಹೋದ. ಈಗ ಇವನು ಅದೇ ಕೆಲಸ ಮಾಡ್ತಾ ಇದ್ದಾನೆ. ಇದರಲ್ಲಿ ನಾನೇ ತಪ್ಪಿದ್ದೀನಾ? ನಾನು ಪ್ರತಿನಿತ್ಯ ಎಷ್ಟು ರೀತಿಯಲ್ಲಿ ಈ ಕೆಟ್ಟ ಚಟಗಳ ಬಗ್ಗೆ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ. ಗೊತ್ತಿದ್ದು ಸುರೇಶ ಚಟಗಳಿಗೆ ದಾಸನಾದ. ಅವನು ಆಗ ಕೆಂಪಗೆ ದುಂಡಗೆ ಒಳ್ಳೆಯ ಟೊಮೊಟೊ ಥರ ಇದ್ದ. ಈಗ ಗುಟುಕಾ ತಿಂದ ಬಾಯಿ ಈ ವಯಸ್ಸಿನಲ್ಲಿಯೇ ಬೊಚ್ಚು ಬಿದ್ದಿದೆ. ದೇಹ ಕುಡಿತದ ದಾಳಿಗೆ ಸಿಕ್ಕು ಕೃಶವಾಗಿದೆ. ಓದುವುದರಲ್ಲಿ ಇಬ್ಬರೂ ಜಾಣರಿದ್ದರು. ನವೀನ್ಗೆ ಸಿಕ್ಕ ಮಾರ್ಗದರ್ಶನ ಸಂಸ್ಕಾರ ಸುರೇಶನಿಗೂ ಸಿಕ್ಕಿದ್ದರೆ ಅವನು ಸನ್ಮಾರ್ಗದಲ್ಲಿ ನಡೆಯುತ್ತಿದ್ದ. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಅದಕ್ಕೆ ಪೂರಕ ವಾತಾವರಣ, ಸಂಸ್ಕಾರ ಸಿಕ್ಕಾಗ ಮಾತ್ರ ಅವರ ಶಿಕ್ಷಣಕ್ಕೆ ಸಾರ್ಥಕತೆ ಸಿಗುತ್ತದೆ ಎಂದುಕೊಳ್ಳುತ್ತಾ ನಿದ್ದೆಗೆ ಜಾರಿದೆ. ಬೆಳಿಗ್ಗೆ ಆದ ಕೂಡಲೇ 2 ಸಸಿಗಳನ್ನು, 1 ಗುಟ್ಕಾ ಪಾಕಿಟ್, 1 ಸಾರಾಯಿ ಬಾಟಲ್ ಧರಿಸಿಕೊಂಡು ಶಾಲೆಗೆ ಹೋದೆ. ಅಷ್ಟರಲ್ಲಿ ನವೀನ್ ಬಂದಿದ್ದ. ಅವನನ್ನು ಎಲ್ಲ ಮಕ್ಕಳಿಗೆ ಪರಿಚಯಿಸಿ ಅವನ ಸಾಧನೆ ಬಗ್ಗೆ ಹೇಳಿದೆ ಹಾಗೂ ಸುರೇಶನ ಇಂದಿನ ಸ್ಥಿತಿಯ ಬಗ್ಗೆಯೂ ಹೇಳಿದೆ. ಜೊತೆಗೆ 2 ಸಸಿಗಳನ್ನು ಮಕ್ಕಳ ಎದುರಿನಲ್ಲಿಟ್ಟು 1 ಸಸಿಗೆ ನೀರು ಹಾಕಿದೆ, ಇನ್ನೊಂದಕ್ಕೆ ಗುಟುಕಾ ಸರಾಯಿ ಸುರಿದೆ. ಸ್ವಲ್ಪ ಹೊತ್ತು ಬಿಟ್ಟು ನೀರು ಹಾಕಿದ ಗಿಡ ನಳನಳಿಸುತ್ತಿತ್ತು, ಸರಾಯಿ ಸುರಿದ ಗಿಡ ಒಣಗುತ್ತಿತ್ತು. ಇವೆರಡನ್ನೂ ತೋರಿಸಿ, ಮಕ್ಕಳೇ, ನಾವು ಶಿಕ್ಷಕರು ನಿಮಗೆ ಕೊಡುವುದೇ ಮೌಲ್ಯಯುತ ಶಿಕ್ಷಣ. ನೀವು ಸನ್ಮಾರ್ಗದಲ್ಲಿ ನಡೆದು ದೇಶದ ಉತ್ತಮ ಪ್ರಜೆಗಳಾಗಬೇಕೆನ್ನುವುದೇ ನಮ್ಮ ಆಸೆ. ಮಳೆ ಎಲ್ಲರಿಗೂ ಸಮಾನವಾಗಿ ಸುರಿಯುತ್ತದೆ. ಅದು ಸಮುದ್ರದ ಕಪ್ಪೆ ಚಿಪ್ಪಿನಲ್ಲಿ ಬಿದ್ದರೆ ಸ್ವಾತಿ ಮುತ್ತಾಗುತ್ತದೆ, ಚರಂಡಿಯಲ್ಲಿ ಬಿದ್ದರೆ ಚರಂಡಿ ನೀರಾಗುತ್ತದೆ. ನೀವೇ ಯೋಚಿಸಿ, ನೀವು ಸ್ವಾತಿ ಮುತ್ತಾಗುವಿರಾ ಅಥವಾ ಚರಂಡಿ ನೀರಾಗುವಿರಾ? ನಿಮಗೆ ಇಲ್ಲಿ ಒಳಿತು ಕೆಡಕುಗಳೆರಡೂ ಇವೆ, ಆಯ್ಕೆ ನಿಮ್ಮದು ಎಂದು ಹೇಳಿ ಕಣ್ಣೊರೆಸಿಕೊಂಡೆ. ಧನ್ಯವಾದಗಳು. ನನ್ನ ಈ ಕಥಾವಾಚನ ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.